ನನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕನಕ ಜಯಂತಿ ಆರ್ಥಿಕ ಶುಭಾಶಯಗಳು. ಕನಕದಾಸರ ಜಯಂತಿಯ ಪ್ರಯುಕ್ತ ನಮ್ಮೂರಲ್ಲಿರುವ ಕನಕದಾಸರ ಮಂಟಪವನ್ನು ರೀಪೇಂಟಿಂಗ್ ಮಾಡಲು ಹೋಗಿದ್ವಿ. ನೀವೀಗ ನೋಡ್ತಾ ಇರೋದು ಸ್ನೇಹಿತರೆ ಹಳೆ ಮಂಟಪದ ಒಂದು ಸ್ಥಿತಿ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಮಂಟಪದ ಮೇಲೆ ಹಳೆ ಬಣ್ಣ ಎಲ್ಲ ಭಾರಿ ದಪ್ಪನ ಕೂತಿತ್ತು. ಮೊದಲು ಯಾವುದೇ ರೀತಿ ಬಣ್ಣ ಹೊಡೆಯೋಕ್ಕೂ ಮೊದಲು ಹಳೆ ಬಣ್ಣನ ರಿಮೂವ್ ಮಾಡಬೇಕು, ಇಲ್ಲಾಂದರೆ ಬಣ್ಣ ಯಾವುದೇ ರೀತಿ ಚೆನ್ನಾಗಿ ಕೂರಲ್ಲ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಮೊದಲು ನಾವು ಎಲ್ಲ ವೈಟ್ ವಾಶ್ ಮಾಡ್ಕೊಂಡ್ವಿ. ಯಾಕಂದರೆ ಹಳೆ ಬಣ್ಣದ ಮೇಲೆ ತಿರ್ಗಾ ಬೇರೆ ಬಣ್ಣ ಹೊಡೆದ್ರೆ ಕೂರಲ್ಲ. ಹಾಗಾಗಿ ಮೊದಲು ನಾವು ವೈಟ್ ಪ್ರೈಮರ್ನ ಹೊಡಿತೀವಿ. ತದನಂತರ ಸ್ನೇಹಿತರೆ ಮೊದಲು ನಾವು ಕಳಶದ ಮೇಲ್ಭಾಗದಿಂದ ಹೊಡೆಯೋಕ್ಕೆ ಶುರು ಮಾಡ್ತೇವೆ. ಯಾಕಂದರೆ ಮೇಲಿಂದ ಫಸ್ಟ್ ಮುಗಿಬೇಕು. ಹಾಗೆ ಮೇಲೆ ಕಳಶದ ಒಂದು ಕೆಲಸ ಮುಗಿತಿದ್ದಂಗೆ ಕೆಳಗೆ ಸಹ ಪೂರ್ತಿ ಮಂಟಪಕ್ಕೆ ಅದೇ ಬಣ್ಣನ ನಾವು ಹಚ್ಚಿದ್ವಿ. ಹಾಗೂ ಅಲ್ಲಲ್ಲಿ ಬಿಟ್ಟಿರೋ ಡಿಸೈನ್ಗಳಿಗೆ ಬೇರೆ ರೀತಿ ಬಣ್ಣ ಬರುತ್ತೆ. ಹಾಗೆ ಸ್ನೇಹಿತರೆ ನಾವು ಪೂರ್ತಿ ಬಬಲ್ ಗಮ್ ಪಿಂಕ್ ಬಣ್ಣನ ಹಚ್ಚಿದ ಮೇಲೆ ಪೂರ್ತಿ ಮಂಟಪ ಹೀಗೆ ಕಾಣ್ತಿದೆ ನೋಡಿ. ಮತ್ತು ಡಿಸೈನ್ಗಳಿಗೆ ಬೇರೆ ರೀತಿ ಬಣ್ಣನ ನಾವು ಡಿಸೈನ್ ಮಾಡಬೇಕಾಗಿದೆ. ಹಾಗೆ ಸ್ನೇಹಿತರೆ ಡಿಸೈನ್ಗಳಿಗೆ ಯಾವತ್ತೂ ಗೋಲ್ಡ್ ಕಲರ್ ಬಣ್ಣ ಭಾರಿ ಚೆನ್ನಾಗಿ ಕಾಣುತ್ತೆ. ಹಾಗೂ ಅದನ್ನೇ ಚಾಯ್ಸ್ ಮಾಡಿ ನಾವು ಡಿಸೈನ್ಗಳಿಗೆ ಗೋಲ್ಡ್ ಬಳಿತಾ ಇದ್ದೀವಿ, ನೋಡಿ ಹೇಗಿದೆ. ಹಾಗೆ ಸ್ನೇಹಿತರೆ ಮೇಲ್ಗಡೆಯ ಫುಲ್ಲು ಕಳಶದ ಒಂದು ಭಾಗವು ಪೂರ್ತಿಯಾಗಿ ಗೋಲ್ಡ್ ಹೊಡೆದಿದ್ದೀವಿ. ಡಬಲ್ ಕೂಡ ಆಗಿದೆ, ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ. ಎಲ್ಲ ರೀತಿ ಕೆಲಸಗಳಾದ್ಮೇಲೆ ಕೊನೆಯದಾಗಿ ಶ್ರೀ ಕನಕದಾಸರ ಮಂಟಪ ಹೀಗೆ ಕಾಣ್ತಿದೆ ನೋಡಿ ಸ್ನೇಹಿತರೆ, ಭಾಳ ಚೆನ್ನಾಗಿದೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ.